ಏನಪ್ಪ ದೊಡ್ಡ ಮನುಷ್ಯ ಇವಾಗ ಜ್ಞಾಪಕ ಬಂದೇನು ಈ ಬಡಪಾಯಿ ಹಣ್ಣು? ಹಾಂ, ಮಾಡಿಸ್ತಲ್ಲಪ್ಪ ಮದುವೆ ದೊಡ್ಡವನ್ಕ? ಹಾಂ, ಅಣ್ಣ ಅವ್ರ ಹಣೆನಕ್ಕೆ ಬರ್ದಿತ್ತೇನೋ ಆಗೋಯ್ತು. ನೀನು ಬಿಡೋಣ, ಅದೆಲ್ಲ ಯಾಕೆ ಯೋಚನೆ ಮಾಡ್ತೀಯ ನೀನು? ಯೋಚನೆ ಮಾಡೋದಲ್ಲಯ್ಯ, ನನ್ನ ಮಾನ ಮರ್ಯಾದೆ ಹೋಯ್ತಲ್ಲಯ್ಯ. ನನ್ನ ತಲೆಗೆ ಸಾಕು ಇಬ್ಬರು ಹೆಂಡ್ತಿಗಳು ಅಂತ ನಾನು ಯೋಚನೆ ಮಾಡ್ಕೊಂಡಿದ್ರೆ ನೀನು ಮಾಡಿದ ಕೆಲಸ ಏನು ಕೆಲಸ ಹೇಳು? ನೋಡೋಣ, ಯಾವುದೋ ಒಂದು ಕೆಲಸ ಮಾಡ್ಬೇಕಂದ್ರೆ ಕೆಲವೊಂದು ಕಾರಣಗಳಿರ್ತವೆ, ಆಯ್ತಾ? ಏನು ಆ ಕಾರಣ? ಏನು ಆ ಕಾರಣ? ಟೈಮ್ ಬಂದಾಗ ನಾನು ಹೇಳ್ತೀನಿ, ಆಯ್ತಾ? ಇವಾಗ ನೀನು ಸಾವಧಾನವಾಗಿರು. ಬಾ, ಇಲ್ಲಿ ಕೂತ್ಕೊ ಬಾ ನೀನು. ಏನು ಹೇಳು ಕಾರಣ? ಏನು ಹೇಳ ಕಾರಣ? ಎಲ್ಲದಕ್ಕೂ ಒಂದು ಸಮಯ ಅಂತ ಬರಲಿ ಅಣ್ಣ, ಸಮಯ ಅಂತ ಬರಲಿ. ಅಲ್ಲಿಗೆ ಸಾವಿರೋ ಜಮ್ಮನ ಜೀವನ ಆಳ ಎಮ್ಮನ ಆಳು ಬಿತ್ಕೊಂಡು ಹೋಗ್ಲಿನಾ? ಅಣ್ಣ ನಾ ಪದೇ ಪದೇ ಹೇಳ್ತಾ ಇದ್ರಿ ಬಾ ಮನೆಕ ಬಾ ಮನೆಕ ಅಂತ, ಆಮೇಲೆ ಬರ್ತಾ ಇಲ್ಲ. ಏನು ಮಾಡೋದು ಹೇಳು? ಇನ್ನ ಎಷ್ಟು ಬುದ್ಧಿ ಹೇಳೋಣ ಅಮ್ಮನ್ಕ? ನೀನೇ ಹೇಳೋಣ. ಅಮ್ಮ ಎಷ್ಟಾದ್ರೂ ಕಲೀಲಿಲ್ಲ, ಹುಡುಗಾಟ ಆಡ್ಕೊಂಡಿದ್ರೆ ಏನಿದು? ಹುಡುಗಾಟ ಆಡೋ ವಯಸ್ಸಾ? ಒಳ್ಳೆ ಚಿಕ್ಕ ಹುಡುಗಿ ಥರ ಆಡ್ತಾಳೆ ಇವಾಗೂನು. ಏನೊಂದು ಸ್ವಲ್ಪ ಜವಾಬ್ದಾರಿ ಅನ್ನೋದು ಬೇಡನೇನ? ನನ್ನ ಗಂಡ ನೀನು ಮದುವೆ ಆಗೋನಪ್ಪ, ನನ್ನ ಮುಂದಿನ ಪರಿಸ್ಥಿತಿ ಹೆಂಗಪ್ಪ ಅನ್ನೋ ಆಲೋಚನೆನೇ ಇಲ್ಲ. ಹೆಂಗಂದ್ರೆ ಹಂಗೆ ಆಡ್ತಾಳೆ. ಏನು ಮಾಡೋದು ಹೇಳೋಣ? ಬಾಡಿ ಬೆಳೆದೈತೆ, ತಲೆ ಬೆಳೆದಿಲ್ಲ, ತಲೆ ಒಳಗಿನ ಮೆದ್ಲು ಬೆಳೆದಿಲ್ಲ. ಏನು ಮಾಡ್ಬೇಕೇಳ ಅಮ್ಮನ್ನ? ಇಂಥದ್ದು ಅಂತ ಹೇಳು. ಇವಾಗ ಏನೋ ಅಮ್ಮನ್ಕ ದುಡ್ಡು ಕೊಟ್ಟು ಒಂದಷ್ಟು ಜಮೀನು ಕೊಟ್ಟು ಇಕ್ಕಣ ಅಂತ ಅನ್ಕೊಂಡ್ರೆ ಇನ್ನ ಅದಕ್ಕಿನ್ನ ಒಂದಷ್ಟು ರಾಮಾಯಣ ಮಹಾಭಾರತ ಮಾಡ್ತಾಳೆ. ನನ್ನಷ್ಟು ಯಾರು ಇಲ್ಲ ಅಂತ ಮೆರೆದು ಬಿಡ್ತಾಳೆ. ಜನಗಳನ್ನೆಲ್ಲ ಕಾಲ್ ಕೆಳಗೆ ಹಾಕೊಂಡು ತುಳ್ಕೊಂಡು ಓಡಾಡ್ಬಿಡ್ತಾಳೆ. ಏನು ಮಾಡೋದು ನೋಡೋಣ. ಅಮ್ಮನ್ ಏನು ಮಾಡ್ತಾಳೆ ಮಾಡಲಿ, ಅದೇನೇನು ಆಗ್ತದ ಆಗಲಿ. ಎಲ್ಲ ಬಿದ್ದು ಎತ್ಕೊಂಡು ಸುತ್ಕೊಂಡು ಬರ್ತಾಳೆ ನಮ್ಮ ಮನೆಗೆ. ಸುಮ್ಮನೆ ಇದ್ಬಿಡೋಣ. ಅಲೋ, ಏನೇನು ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು? ಆ ಥರ ಏನು ಹೆಚ್ಚು ಕಡಿಮೆ ಆಗಲ್ಲಣ್ಣ. ನಾನು ಇದ್ದೀನಲ್ಲ, ನಾನು ನೋಡ್ಕೊಂತೀನಿ, ಸುಮ್ಮನೆ ಇರು. ಕಾರುಣ್ಯ ಬೇರೆ ಈ ಮನೆಗೆ ಬಂದವಳೆ. ಏನು? ಮೊನ್ನೆ ಚೈತನ್ಯಕ್ಕೆ ಫಂಕ್ಷನ್ ಮಾಡಿದ್ರಲ್ಲ, ಅದೇ ಥರನೇ ಫಂಕ್ಷನ್ ಕಾರುಣ್ಯಕ್ಕೂ. ಹೌದೇನು? ಹ್ಞೂ ಅಣ್ಣ, ಇದಾಗಿ 3-4 ದಿವಸ ಆಗ್ಬಿಟ್ಟೈತಣ್ಣ. ಯಾರು ಹೇಳಿಲ್ಲ. ಸಸ್ಪತತ್ತೆ ಎಲ್ಲನೂ ಒಳಗೆ ಎದ್ದೋಗ್ಬಿಟ್ಟವ್ರೆ. ಚೈತನ್ಯ ಹೋದಾಗ ಚೆನ್ನಾಗಿಲ್ಲ ಹೋಗು ಅಂತ ಕಳ್ಸಂತಾರೆ ಕುಮಮ್ಮ. ಆಮೇಲೆ ಚೈತನ್ಯ ಬಂದು ಅಂಬುಜಜ್ಜಿ ಕೇಳಿದ್ದಕ್ಕೆ ಅಂಬುಜಜ್ಜಿ ಗುಂಡಮ್ಮನಜ್ಜಿ ಇಬ್ರು ಹೋಗಿ ನೋಡಿದ್ರೆ ನಿಜನೇ ಜಗಳ ಮಾಡ್ಕೊಂಡು ರಗಳೆ ಮಾಡ್ಕೊಂಡು ಕರ್ಕೊಂಬಂದವ್ರೆ ಕಾರುಣ್ಯನ. ಯಾಕಂತೆ ರಘು ಏನಾಯ್ತು? ರಘು ಮಮ್ಮನ ಯಾಕೆ ಹಿಂಗೆ ಆಡ್ತಾವನೆ ಅನ್ನೋದಕ್ಕೆ ಒಂದು ಕಾರಣ ಐತೆ. ಏನು ಕಾರಣ? ಕಾರುಣ್ಯ ಅವತ್ತು ಚೈನ್ ತಗೊಂಬಂದಲ್ಲಣ್ಣ. ಚೈನ್ ತಗೊಂಬಂದಾಗ ರಘು ಮಾಮನ್ಗೆ ಇದು ಕಾರುಣ್ಯ ದುಡ್ಡು ಒಡವೆ ಐತೆ ಅಂತೆಲ್ಲ ಗೊತ್ತಿರಲಿಲ್ಲ. ಆಮೇಲೆ ಸರಸ್ವತತ್ತೆ ಹೇಳಿದ್ಮೇಲೆ ನಿಮ್ಮನೆಗೆ ಯಾಕೆ ಒಡವೆ ದುಡ್ಡು ಎಲ್ಲ ಇಟ್ಕೊಂಡಿರೋದು, ನಮಗೆ ಕೊಡ್ಬೇಕಲ್ಲ, ಅದು ನಮಗೆ ಸೇರಿರೋದಲ್ಲ ದುಡ್ಡು ಒಡವೆ, ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜಗಳ. ಅದಕ್ಕೆ ಕೋಪ ಮಾಡ್ಕೊಂಡಿರೋದು. ಅದೇಂಗಾಗ್ತದಪ್ಪ? ಅದೇಂಗಾಗ್ತದೆ ಹೇಳು? ನಮ್ಮ ಮನೆ ಸೊಸೆ ಒಡವೆನ ನಾವಿಕ್ಕಂತೀರಾ? ರಘುಕ್ಕೆ ಹೆಂಗೆ ಕೊಡಕತ್ತದೆ? ಹಾಂ, ಇದೊಳ್ಳೆ ಕತೆ ಚೆನ್ನಾಗದಲ್ಲ. ರಘುಕ್ಕೆ ಹೆಂಗೆ ಕೊಡಕತ್ತದೆ? ಅದು ನಮ್ಮ ಮನೆ ಸೊಸೆ ತಾನೇ ಅದು. ಹಾಂ, ನಾಳೆ ಬೆಳಗ್ಗೆ ನಿನ್ನೆ ನಮ್ಮ ಮದುವೆ ಆಗ್ಬಿಟ್ಟು ಬಂದರೆ ಅವಳಿಗೆ ಕೊಡ್ಬೇಕು ತಾನೆ ಈ ಒಡವೆ ಎಲ್ಲನೂ? ಮದುವೆ ಬಗ್ಗೆ ಮಾತಾಡ್ಬೇಡ, ಸುಮ್ಮನೆ ಇರೋಣ. ಯಾಕಣ? ಅಯ್ಯೋ, ಇದ್ದಿದ್ದಂಗೆ ಹೇಳಿದ್ರೆ ಯಾಕೆ ಹಿಂಗೆ ಮಾತಾಡ್ತಾ ಇದೀಯ ನೀನು? ಮದುವೆ ಅಂತಂದ್ರೆ ಅಷ್ಟೊಂದು ಸುಲಭ ಅನ್ಕೊಂಬಿಟ್ಟಿದ್ಯಣ್ಣ ನೀನು. ಮದುವೆ ಬಗ್ಗೆ ಮಾತಾಡ್ಬೇಡ ನೀನು. ಇಷ್ಟಕ್ಕೆ ರಘು ಮಾಮನ್ ಕೋಪ ಬಂದಿರೋದು. ಒಡವೆ ದುಡ್ಡು ಕಾರುಣ್ಯ ತಾನೆ, ಯಾಕೆ ಅವ್ರ ಮನೆಗೆ ಐತೆ, ನಮ್ಮ ಮನೆಗೆ ಕೊಳ್ಳಿ ನಾವೇ ಇಟ್ಕೊಂತೀರಿ ಅಂತ. ಇವಾಗ ನೀನು ಆ ಒಡವೆ ದುಡ್ಡು ಎಲ್ಲ ಕೊಟ್ಬಿಡ, ರಘು ಮಾಮನ್ ಸರಿ ಬರ್ತಾನೆ. ಇದು 4 ಜನ ಒಪ್ಪೋ ಮಾತಲ್ಲಪ್ಪ, 4 ಜನ ಒಪ್ಪೋ ಮಾತಲ್ಲ. ಆ ಹುಡುಗಿ ಒಡವೆ ಕಲಾವತಿ ಒಡವೆ ಕಲಾವತಿಗೆ ಸೇರಬೇಕು. ಅವಳಿಗೆ ನಮ್ಮ ಮನೆಗೆ ಸೊಸೆಯಾಗಿ ಬರಲಿ. ಅವಳಿಗಿದು ಏನು ಒಡವೆ ಐತೆ ನಾನೆಲ್ಲ ಭದ್ರವಾಗಿ ಹಂಗೆ ಇಕ್ಕಿದ್ದೀನಿ. ಆ ಹುಡುಗಿಗೆ ಸೇರಿಸ್ತೀನಿ. ಇವಾಗ ಎತ್ಕೊಂಡಾಗ ಅವ್ರು ಕೊಡೋದು ಯಾವ ನ್ಯಾಯ ಹೇಳು? ಅದಕ್ಕೆ ನೀನು ಕೊಟ್ಟರೆ ಇವಾಗ ಸರಿ ಬರ್ತಾನೆ, ಇಲ್ಲ ಅಂತಂದ್ರೆ ಹಿಂಗೆ ಆಡ್ತಾ ಇರ್ತಾನೆ. ಇಲ್ಲಪ್ಪ, ನಾನು ಕೊಡಿಲ್ಲ. ಇವಾಗ ನೀನು ಮನೆಗೆ ನಡಿಯೋಣ,
ಮನೆಗೆ ನಡಿ. ಮೊಮ್ಮಗಳು ಫಂಕ್ಷನ್ ಮಾಡಬೇಕು. ನೀನೇ ಮುಂದೆ ನಿಂತು ಓಡಾಡಿದ್ರೆ ತಾನೆ ಫಂಕ್ಷನ್ ಮಾಡೋಕ್ಕಾಗೋದು. ನೀನು ಇಲ್ಲಿ ಮುಂದ್ಕೊಂಬಂದು ಕುತ್ಕೊಂಬಿಟ್ರೆ ಯಾಕೆ ಫಂಕ್ಷನ್ ಮಾಡೋದು? ಯಾರಣ್ಣ ಫಂಕ್ಷನ್ ಮಾಡೋದು? ಅಯ್ಯೋ, ನಂದು ನಿಂದು ಜಂಟಿ ಅಕೌಂಟ್ ಅಲ್ಲ. ಬ್ಯಾಂಕ್ ಹೋಗು. ಬ್ಯಾಂಕ್ ಹೋಗಿ ಎಷ್ಟು ಬೇಕಷ್ಟು ದುಡ್ಡು ಎತ್ಕೊಂಬಂದು ಫಂಕ್ಷನ್ ಮಾಡು. ಹಾಂ, ದೊಡ್ಡ ಮನುಷ್ಯನಾಗ ಹೋಗಿದ್ಯಲ್ಲ ನೀನು. ಇವಾಗ ನಾನು ಏನಕ್ಕೆ ಬೇಕು ಹೇಳು? ನನಗೆ ವಯಸ್ಸಾಗೋಗ್ಬಿಟ್ಟದೆ ಮುದುಕನು. ನಾನು ಯಾವ ಲೆಕ್ಕ ಅಪ್ಪ ನಿಮ್ಗೆಲ್ಲನೂ? ಯಾವ ಲೆಕ್ಕ ಹೇಳು? ಅಯ್ಯೋ ಭಗವಂತ, ನಿನಗೆ ಏನಂತ ಹೇಳಿ ನಾನು? ಅದೇನು ಹೇಳ್ಬೇಕಂತಿದ್ದೀಯ ಹೇಳು. ಅಣ್ಣ, ನೀನು ಸುಮ್ಮನೆ ಇರೋಣ. ನೀನು ಒಂದು ಕೆಲಸ ಆಗಬೇಕು, ಅದರಿಂದ ಹಿಂಗೆಲ್ಲ ಆಗಿರೋದು. ಅದೇನು ಕೆಲಸ ಅಂತ ಹೇಳು. ನೀನು ಮನೆಗೆ ಬಾ, ನಾನು ಹೇಳ್ತೀನಿ. ಬೇಕಾಗಿಲ್ಲ, ನಾನು ಮನೆಗೆ ಬರಲ್ಲ. ಇಲ್ಲೇ ಹೇಳು. ಅದೇನಂತ ಹೇಳ್ಬಿಡು ನೀನೇ. ಹೋಗೋಣ. ನೀನೇನಂತ ಹೇಳೋದಣ್ಣ? ನೀನೇನು ಹೇಳು ಬೇಡ, ನಾನೇನು ಕೇಳೋದು ಇಲ್ಲ. ಅಲ್ಲಣ್ಣ, ಇದು ಯಾವ ನ್ಯಾಯನಣ್ಣ? ನೀನೇ ಹೇಳೋಣ. ಏನು? ಇವಾಗ ನಿನ್ನ ತಂಗಿ ಮಗಳನ್ನ ಮದುವೆ ಮಾಡ್ಕೊಂಬಂದೆ. ಆಮೇಲೆ ಅಂಬುಜಿ ಅವ್ರ ಅಣ್ಣನ ಮಗಳನ್ನ ಮದುವೆ ಮಾಡ್ಕೊಂಬಂದ. ಇವಾಗ ಬಂಗಾರಮ್ಮನ ಮಗಳಿಗೆ ಏನೋ ಹಣೆ ಬರ ಇತ್ತು. ಆಯಮ್ಮನು ನಿನ್ನ ತಂಗಿನೇ ತಾನೇ? ಏನೋ ಬೇರೆಯವರಾಗಿದ್ರೆ ಏನು ಅನ್ಬೋದು. ಸ್ವಂತ ತಂಗಿ ಮಗನ ಎರಡನೇ ಮದುವೆ ಮಾಡ್ಕೊಂಡಿದ್ದಕ್ಕೆ ನೀನು ಬಂದು ಇಲ್ಲಿ ಕುತ್ಕೊಂಡಿದ್ದೀಯಲ್ಲ, ಇದು ಯಾವ ನ್ಯಾಯನ? ಯಾವ ನ್ಯಾಯ ಹೇಳು? ನೀನು ನ್ಯಾಯ ಹೇಳೋಣ ಆಗಿದ್ದಿದ್ರೆ ಇಬ್ಬರಿಗೂ ಸರಿಸಮವಾಗಿ ನೋಡ್ಕೊಂತ ಇದ್ದೆ ಸೊಸೆಗಳನ್ನ. ನನಗೂ ಮಾತ್ರ ಸರೋಜಮ್ಮನ ಹತ್ರ ಹೇಗಕ್ಕಾಗಲ್ಲಪ್ಪ. ಆಯಮ್ಮನ ಹತ್ರ ನನ್ನ ಕೈಲಿ ಹೇಗಕ್ಕಾಗೋದೇ ಇಲ್ಲ. ಯಾರು ಏನಾದರೂ ಅನ್ಕೊಳ್ಳಿ, ಕೈ ಕೊಡಿದ್ರೆ ಕಾಲು ಕೊಡಿದಾಳೆ, ಕಾಲು ಕೊಡಿದ್ರೆ ತಲೆ ಕೊಡಿತಾಳೆ. ನನ್ನ ಕೈಲಿ ಆಗಲ್ಲಪ್ಪ. ನನ್ನ ಕೈಲಿ ಆಗೋದೇ ಇಲ್ಲ ಆ ಅಮ್ಮನ ಬುದ್ಧಿ ಕಲ್ಸಕ್ಕೆ. ಆ ಭಗವಂತನೇ ಬರ್ಬೇಕು ಬುದ್ಧಿ ಕಲ್ಸಕ್ಕೆ. ಎಲ್ಲದಕ್ಕೂ ಟೈಮ್ ಬರ್ತಾಯಿದೆ. ಬುದ್ಧಿ ಕಲಿತಾಳೆ ಸರೋಜಮ್ಮನ ಕಲಿತಾಳೆ ಬುದ್ಧಿ. ಸರೋಜಮ್ಮನ ಬುದ್ಧಿ ಕಲ್ಸಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಇನ್ನೇನು ಹತ್ತಿಗೆ ಬರ್ತಾಯಿದೆ. ಓತಾವಳ ಆಯಮ್ಮನೆ ಹುಡ್ಕೊಂಡು ಆ ಜಾಗಕ್ಕೆ. ಎಲ್ಲ ಸರಿ ಓದ್ತೈತೆ, ಸುಮ್ಮನೆ ಇರೋಣ. ಏನು ಸರಿ ಓದ್ತದೋ ಏನು ಬಿಡ್ತದೋ, ನನಗೆ ಮಾತ್ರ ಅವಮಾನ ಮಾಡಿಬಿಟ್ರು ಈ ಊರಾಗ ಎಲ್ಲರೂ ಸೇರ್ಕೊಂಡು. ಅಲ್ಲ, ಏನೋ ಆಧಾರ ನಿಲ್ತಿರೋ ಒಂದು ಹೆಣ್ಣಿಗೆ ಬಾಳ್ ಕೊಟ್ಟಿದ್ದು ತಪ್ಪಣ? ಪ್ರಪಂಚದಾಗ ಯಾರು ಮಾಡಿದ ಕೆಲಸ ನಾವು ಮಾಡಿದಿರಂತ ಯಾಕಣ್ಣ ಇಷ್ಟು ನಿಷ್ಠೂರ ಮಾಡ್ತಾ ಇದೆಯಾ? ಏನಾದರೂ ಆಗಲಿ, ನೀವು ಮಾಡಿದ ತಪ್ಪೆ, ನಾನು ಒಪ್ಪಲ್ಲ. ಸರಿ, ಇವಾಗ ನೀನು ಬರಲ್ಲ ಮನೆಗ? ಇಲ್ಲ, ಬರಲ್ಲ. ನಿಂಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಎತ್ಕೊಂಡು ಖರ್ಚು ಮಾಡೋಗು. ಏನು ಬೇಕಾದರೂ ಮಾಡ್ಕೋಗು. ನಂದು ನಿಂದು ಜಂಟಿ ಹಾಕೊಂತಾನೆ ಎಷ್ಟು ಜನ ಎತ್ಕೊಂಡು ದುಡ್ಡು ಖರ್ಚು ಮಾಡ್ಕ. ನೀನು ಯಾಕಪ್ಪ ಇಷ್ಟು ಖರ್ಚು ಮಾಡಿದೆ ಅಂತ ನಾನು ಕೇಳಲ್ಲ. ಏನಾದರೂ ಮಾಡ್ಕೊ. ನೀನು ಹೆಂಗೆ ಬರ್ಸ್ಕೊಬೇಕು ಅಂತ ನನಗೆ ಗೊತ್ತಣ? ನಿನ್ನ ಕನಸಲ್ಲೇ ನಿನ್ನ ಕನಸು. ನಾನು ಮಾತ್ರ ಬರಲ್ಲ ಆ ಮನೆಗಿನ್ನ. ನೋಡೋಣ, ಚಾಲೆಂಜು. ಆಯ್ತು ನೋಡೇ ಬಿಡ, ನಾನು ನೀನು ಅಂತ. ಇದೇ ಮಾತು. ಯಾರಿದು ಪುಟ್ಟಿ? ಓ, ಬಂಗಾರಮ್ಮನ ಮೊಮ್ಮಗಳ ನೀನು? ಯಾಕ ನಮ್ಮ ಬಾನು ನಮ್ಮ ಮಾಮ ಅನ್ನಿಲ್ಲಂತ ನೀನು? ಓ, ಅಂದೇನೋ ಬಾನು ಮಾಮ ಅಂತ? ಅಂದ್ಬಿಟ್ಲಂತೆ ಬಾನು ಮಾಮ ಅಂತ. ಕಳ್ಳಿ ಇವಳು. ಸರಿ, ಹೋಗೋಣಮ್ಮ. ಅಣ್ಣ, ನೀನ್ ಬರಲ್ಲ ಹಂಗಾದ್ರೆ? ಇಲ್ಲಯ್ಯ, ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಆಯ್ತಣ್ಣ. ಕಾರುಣ್ಯಕ ಫಂಕ್ಷನ್ ಮಾಡಕ್ ಮುಂಚೆ ನಿನ್ನ ನಮ್ಮ ಮನೆ ಕರ್ಸ್ಕೊಳ್ಳೋ ಜವಾಬ್ದಾರಿ ನಂದು, ಆಯ್ತಾ? ಆಯ್ತಯ್ಯ, ಅದು ಹೆಂಗ್ ಕರ್ಸ್ಕೊಂತೀನಿ ನಾನೇ ನೋಡ್ಬಿಡ್ತೀನಿ. ನೀನ ನೋಡೇ ಬಿಡೋಣ. ನನ್ನ ಪ್ರಾಣ ಹೋದ್ರೂ ಆ ಮನೆಗೆ ಬರಲ್ಲ ನಾನು. ಆಯ್ತು, ಸರಿ, ರೆಡಿ, ಹೋಗೋಣ. ಏಯ್, ನನ್ನ ಪ್ರಾಣ ಹೋದ್ರೂ ಆ ಮನೆಗೆ ಬರಲ್ಲ ನಾನು. ನೋಡೋಣ ನಾನು ನೀನ ಅಂತ. ನೋಡೋಣ, ಹೋಗಲಿ, ನೋಡೋಣ, ಹೋಗುವ. ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ದೆ, ನೀನು ಕರ್ಸ್ಕೊಳ್ಳೋದ? ನೋಡೋಣ. ಪುಟ್ಟಿ, ಹೋಗೋಣ. ಅಮ್ಮ, ಯಾರು? ಲೇ ರಂಗಿ, ಓಹೋ ನೀನಾ? ಏನು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಯಾಕ? ಅದ್ಯಾಕೆ ಹಂಗಂತೀಯಾ? ನಾನು ಇಲ್ಲಿಗೆ ಬರ್ತೀರ ಇನ್ನತ್ತೆ ಹೋಗ್ಲಿ? ಎಲ್ಲ ನಮ್ಮ ಅಮ್ಮನ ತೋಟದಕ್ಕೆ ಹೋಗೋಳೆ. ಲೇರು ಅಷ್ಟು ಊಟ ಇದ್ರೆ ಹೊಟ್ಟೆ ಸಿಕ್ಕದ ನಂಗೆ. ಇನ್ನು ಇವಾಗ ಅಡಿಗೆ ಮಾಡ್ತಾ ಇದ್ದೀನಿ. ನೋಡ್ದಾ ಇವಕ್ಕೆ ಎಷ್ಟು ದೂರ ಅಂಕರ ಕೂತ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ ಮಾತಾಡ್ತಾಳೆ? ಮುಂದುವರಿಯುವುದು